ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯ, ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು, ರಾಗದಿಂದ ಬೇಗ ಕೃಪೆಯಾಗ. ನಿತ್ಯ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಸ್ಮರಿಸುತ್ತಾ, ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಿಸುತ್ತಾ, ಎನ್ನ ಮಂದಿರದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ವಿಶ್ವ ವಿಭೂತಿ, ಸ್ತ್ರೀ ಸಮಾನತಾವಾದಿ ವಿಶ್ವಗುರು ಬಸವಣ್ಣನವರನ್ನು ನನ್ನ ಅಂತರ್ಮನದಲ್ಲಿ ಅನಂತ ಅನಂತ ಶರಣುಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಕಾರ್ಯಕ್ರಮದ 182ನೇ ಮಾಸಿಕ ಶಿವಾನುಭವ ಗೋಷ್ಠಿ ಹಾಗೂ ನೀಲಲೋಚನೆ ಅಮ್ಮನವರ ಸ್ಮರಣೋತ್ಸವದ ಈ ಗುರುಬಸವ ಮಹಾಮನೆಯಲ್ಲಿ ಜರುಗುತ್ತಿರುವ ಇವತ್ತಿನ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಬಸವಾನಂದ ಶ್ರೀಗಳ ಪಾದಗಳಲ್ಲಿ ಪಡಮುಟ್ಟು, ಅದೇ ರೀತಿ ಬೆಂಗಳೂರಿನಿಂದ ಆಗಮಿಸಿದ ಮಾತೆ ಓಂಕಾರೇಶ್ವರಿ ತಾಯಿಯವರಲ್ಲಿ ಪಡಮುಟ್ಟು, ಇವತ್ತಿನ ವೇದಿಕೆಯನ್ನು ಹಂಚಿಕೊಂಡಂಥ ಎಲ್ಲ ಗಣ್ಯಮಾನ್ಯ ಸಹೋದರ ಸಹೋದರಿಯರಲ್ಲಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ಶರಣರ ಹುಟ್ಟು ಮತ್ತು ಸಾವು ಇದು ಮುಖ್ಯವಲ್ಲ, ಶರಣರ ಬದುಕು ಬಹಳ ಮುಖ್ಯ ಆಗ್ತೈತಿ. ಅದಕ್ಕೆ ನಾವೇನು ಮಾಡ್ತೀವಿ, ಇವತ್ತಿನ ಕಾಲದಲ್ಲಿ ನಮ್ಮ ಶರಣರನ್ನು ನಾವು ಸ್ಮರಿಸಬೇಕಲ್ಲ, ಯಾವುದಾದ್ರೂ ಒಂದು ದಿನ ಶರಣರನ್ನು ನಾವು ಸ್ಮರಿಸಬೇಕು ಅಂತ ಹೇಳಿ ಈ ಮುಖ್ಯವಾದಂಥ ಹಬ್ಬ ಹರಿದಿನಗಳಾಯ್ತು, ಹುಣ್ಣಿಮೆ ಅಮಾಸೆಗಳಾಯ್ತು, ಮತ್ತು ಮುಖ್ಯವಾದಂಥ ಕೆಲವು ದಿನಗಳಲ್ಲಿ ನಾವು ಒಬ್ಬೊಬ್ಬ ಶರಣರ ಸ್ಮರಣೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ಯಾವತ್ತಿನ ದಿನ ಶರಣರ ಸ್ಮರಣೋತ್ಸವಗಳನ್ನು, ಜಯಂತ್ಯುತ್ಸವಗಳನ್ನು ಆಚರಿಸ್ತಾ ಬಂದಿದೆ. ಅದೇ ರೀತಿ ಇವತ್ತಿನ ದಿನ ಪೂಜ್ಯರು ವಿಚಾರ ಮಾಡಿ ಹಮ್ಮಿಕೊಂಡಂಥದ್ದು ಶರಣ ನೀಲಮ್ಮ ತಾಯಿಯವರ ಸ್ಮರಣೋತ್ಸವ. ಇವತ್ತು ನೀಲಮ್ಮ ತಾಯಿಯವರ ಸ್ಮರಣೆ ಮಾಡುವ ಒಂದು ಸುವರ್ಣ ಅವಕಾಶ ನಿಮ್ಮ ಎಲ್ಲರಿಗೂ ಒದಗಿ ಬಂದೈತೆ ಅಂತ ಹೇಳಿ ನಮ್ಮಂತ ಪರಮ ಪೂಜ್ಯರಲ್ಲಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಸವಾನಂದಪ್ಪ ಅವರು ನಮಗೆ ಪರಿಚಯವಾಗಿದ್ದು ಸುಮಾರು ಈಗಿಂದ 30-35 ವರ್ಷದ ಕೆಳಗೆ ಕಾಣ್ತೈತಿ. ಧಾರವಾಡದಲ್ಲಿ ಅಂಕಲಿಗೆ ಅಮ್ಮಾರ ಅಂತಿದ್ರು ಜಯನಗರ ಒಳಗೆ. ಅವರ ಮನೆಯವರು ಲಿಂಗೈಕ್ಯರಾಗಿದ್ದರು. ಆ ಲಿಂಗೈಕ್ಯರಾದಾಗ ಅವರು 1ನೇ ವರ್ಷದ ಸ್ಮರಣೋತ್ಸವ ಮಾಡುವಾಗ ಪರಮ ಪೂಜ್ಯರನ್ನು ಅವರು ವಂದಿಸಿದರು. ಅವತ್ತಿನ ದಿನಾನೇ ಅಪ್ಪಗಳೆಲ್ಲ ನಮಗೆ ಪರಿಚಯ ಆಗಿದ್ದು ಅವತ್ತೇ ಕೇಳಿದ್ದು ನಾವು, ಹಿಂಗ ಬುದ್ಧಿಯವರು ಬರ್ತಾರೆ ಇವತ್ತು, ಅವರಿಗೆ ಕಣ್ಣಿಲ್ಲ, ದೃಷ್ಟಿಹೀನರಾದಂಥವ್ರು ಬಹಳ ಮೇಧಾವಿಗಳವರು, ಬಹಳ ವಿರಾಗಿಗಳವರು, ಅವರು ಇವತ್ತಿನ ಸಾನ್ನಿಧ್ಯವನ್ನು ವಹಿಸ್ತಾರೋ ಅಂಥೇಳಿ ಕೇಳಿದ್ದೀವಿ ನಾವು. ಅವರನ್ನು ಭೇಟಿಯಾಗಿದ್ವಿ, ಅವರ ಮಾತುಗಳನ್ನು ಕೇಳಿದ್ದೀವಿ. ಆಶೀರ್ವಚನ ಕೇಳಿದಾಗ ಅನ್ನಿಸ್ತದೆ ಪೂಜ್ಯರಿಗೆ ಕಣ್ಣಿಲ್ಲ ಅಂಥೇಳಿ ನಾವು ಅನ್ನಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಅಂತರ್ಜ್ಞಾನದಿಂದ, ಜ್ಞಾನ ಚಕ್ಷುವಿನಿಂದ ಅವರೆಲ್ಲವನ್ನು ತಿಳಿದುಕೊಂಡು, ಎಲ್ಲವನ್ನು ಗ್ರಹಿಸಿಕೊಂಡು ಬಸವಣ್ಣನವರ ನಿಷ್ಠರಾಗಿ ಅವರ ಮೇಲೆ ಶ್ರದ್ಧೆ ಇಟ್ಟುಕೊಂಡು ಅವತ್ತಿನ ದಿನ ಏನು ಇಲ್ಲದವರು ಇವತ್ತು ಇಷ್ಟೆಲ್ಲ ಬೆಳೆದು ನಿಂತಾರೆ. ನಾವು ಮೊಟ್ಟ ಮೊದಲನೇ ಸಲ ಅಪ್ಪಗಳನ್ನು ಭೇಟಿಯಾಗಿದ್ದು 30 ವರ್ಷದ ಕೆಳಗೆ. ಅದರ ನಂತರ ಮೊಟ್ಟ ಮೊದಲಿಗೆ ನಾವು ಈ ಗುರುಬಸವ ಮಹಾಮನೆಗೆ ಬಂದಾಗ ಇಲ್ಲಿ ಏನಿತ್ರಿ, ಏನೂ ಇದ್ದಿದ್ದಿಲ್ಲ. ಬರೇ ಒಂದು ಗುಡ್ಡದ ಮೇಲೆ ಒಂದು ಸಣ್ಣವಾದಂಥ ಕುಟೀರದಲ್ಲಿ ಅಪ್ಪಗಳು, ಆಮೇಲೆ ಅಪ್ಪಗಳ ಜೊತೆ 1-2 ಜನ ಅವರ ಜೊತೆ ಇದ್ದಂಥವರು ಸಾಧಕರು. ಏನಿಷ್ಟೇ ಗುರುಬಸವ ಮಹಾಮನೆ ಅಂತಂದ್ರೆ ಅಷ್ಟೇ ಇತ್ತು. ಬರಕ್ಕೆ ದಾರಿ ಇದ್ದಿದ್ದಿಲ್ಲ, ಹುಡುಕೊಂಡು ಬರಬೇಕಾಗ್ತಿತ್ತು ಎಲ್ಲೈತೆ ಅಂತೇಳಿ. ಒಂದು ಸರ್ತಿ ನಾನು ಮತ್ತು ಸುಮಕ್ಕರ್ ಹಳ್ಯಾಳದ ಅಂಗಡಿ ದಂಪತಿಗಳು ಹಳ್ಯಾಳಕ್ಕೆ ಹೋಗಿದ್ದೀವಿ. ಹಳ್ಯಾಳದಿಂದ ಇಲ್ಲಿ ಗುರುಬಸವ ಮಹಾಮನೆಗೆ ಬರಬೇಕಾಗಿತ್ತು. ಬರುವಾಗ ನಾವು ದಾರಿ ಕೇಳ್ಕೊಂಡು ಬಂದಿದ್ದೀವಿ, ಎಲ್ಲೈತೆ ಗುರುಬಸವ ಮಹಾಮನೆ ಅಂತ ಹೇಳಿ ದಾರಿ ಕೇಳ್ಕೊಂತ ಬಂದಾಗ ಮನ್ಸೂರ್ನಿಂದ ಮನಗೊಂಡಿ ಬರುವಾಗ ಒಂದು ಹುಡುಗನ ಕೇಳಿದ್ವಿ, ಮತ್ತು ಮಹಾಮನೆ ಎಲ್ಲ ಕೆಟ್ಟಪ್ಪ ಅಂತ ಕೇಳಿದಾಗ ಆ ಕಚ್ಚಾ ದಾರಿ ಸದ್ಯಕ್ಕೆ ಇದ್ದಿದ್ದಿಲ್ಲ, ಕಚ್ಚಾ ದಾರಿ ಇತ್ತು. ಅವಾಗ ಆ ಹುಡುಗ ಹೇಳಿದ, ನೀವು ಇಲ್ಲಿ ಹೋಗಿ ಎಡಕ್ಕೆ ತಿರುಗಿರಿ, ಸ್ಟಾರ್ ರೋಡ್ ಹತ್ತಿದ್ವಿ, ಆ ಸ್ಟಾರ್ ರೋಡ್ ಹಿಡ್ಕೊಂಡು ಹೋಗ್ರಿ, ಅಲ್ಲಿ ಮಹಾಮನೆಗೆ ಹೋಗ್ತೀರಿ ನೀವು ಅಂತೇಳಿ. ಇವತ್ತಿನ ದಿನ ಕೂಡ ನಮ್ಗೆ ಅದು ನೆನಪೈತಿ. ಆ ಟಾರ್ ರೋಡ್, ಡಂಬರ್ ರೋಡ್ ಅಂತಂದ್ರೆ ಒಮ್ಮೆ ಸ್ಟಾರ್ ರೋಡ್ ಹತ್ತಿದ್ವಿ, ಸ್ಟಾರ್ ರೋಡ್ನಿಂದ ಹೋಗ್ರಿ ನೀವು, ಮಹಾಮನೆ ಸಿಗ್ತೈತಿ ಅಂತ ಹೇಳಿದ್ರು. ಅಂಥ ಮಹಾಮನೆಯನ್ನು ಇವತ್ತು ಇಷ್ಟು ಸುಂದರವಾದಂಥ ತೋಟದಲ್ಲಿ, ಗಂಧರ್ವನದಲ್ಲಿ ರೂಪಾಂತರಿಸಿದ್ದು. ಅದೇ ಅಲ್ಲದೆ ಒಂದು ಆರೋಗ್ಯ ಚಿಕಿತ್ಸಾ ಕೇಂದ್ರವನ್ನು ಕೂಡ ಅವರಿಗೆ ತೆರೆದು ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ನೆರೆಹೊರೆ ರಾಜ್ಯಗಳಿಂದ
ಸಾಧಕರನ್ನು ಆಕರ್ಷಿಸುವ ಕೇಂದ್ರ ಇವತ್ತು ಶ್ರೀ ಗುರು ಬಸವ ಮಹಾಮನೆ ಆಗೈತಿ ಅಂತಂದ್ರೆ ಅದು ಪೂಜ್ಯ ಬಸವಾನಂದ ಅಪ್ಪಗಳ ಒಂದು ಶ್ರದ್ಧೆ ನಿಷ್ಠೆ ಹಾಗೂ ಪರಿಶ್ರಮ. ಬರೀ ಶ್ರದ್ಧೆ ನಿಷ್ಠೆ ಇದ್ರೆ ಸಾಲಂಗಿಲ್ಲ, ಅದಕ್ಕೆ ಅವ್ರು ಪಟ್ಟಂಥ ಪರಿಶ್ರಮ, ಅಗಾಧವಾದಂಥ ಪರಿಶ್ರಮ. ಪ್ರವಚನ ಪ್ರವೀಣರಾದಂಥವ್ರು ಅಲ್ಲಲ್ಲೇ ಎಲ್ಲ ಕಡೆ ಪ್ರವಚನಗಳನ್ನು ಮಾಡಿ ಎಲ್ಲರನ್ನೂ ಆಕರ್ಷಿಸೋದು ನೋಡಿದ್ರೆ ಇವತ್ತು ಕರೆನ ಭಾಳ ಖುಷಿ ಆಗ್ತೈತೆ ನಮಗೆ. ಸುಮಾರು ಒಂದು 15-20 ವರ್ಷದ ಕೆಳಗೆ ಒಂದು ಸರ್ತಿ ನಾನು ಇಲ್ಲಿ ಅನುಭವ ನೀಡಕ್ಕೆ ಬಂದಿದ್ದೆ. ಅವ್ರು ಪ್ರಮೋದ್ ಮುತಾಲಿಕ್ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನೀಲಲೋಚನೆ ಅಮ್ಮನವರ ಸ್ಮರಣೋತ್ಸವ. ನೀಲಲೋಚನೆ ಅಮ್ಮನವರ ಒಂದು ವಚನವನ್ನು ತೆಗೆದುಕೊಂಡು ಅವರ ಸಹಚರರಾದಂಥ ಬಸವಣ್ಣನವರ ವ್ಯಕ್ತಿತ್ವವನ್ನು ಬಹಳ ಎಳೆಯಾಗಿ ನಮ್ಮ ಬಸವ ಕಿರಣ ಶರಣರು ಇವತ್ತು ಬಿಚ್ಚಿಟ್ಟಾರ. ಆದರೆ ಇಷ್ಟು ಎತ್ತರಕ್ಕೆ ಓದಿಟ್ಟಾರಲ್ಲ, ನೀಲಮ್ಮನ ಅದು ಬರೀ ಕೇವಲ ನೀಲಮ್ಮನ ದೃಷ್ಟಿಯಲ್ಲ, ಅದು ಸರ್ವ ಶರಣರ ದೃಷ್ಟಿ ಕೂಡ ಆಗಿತ್ತು. ನೀಲಮ್ಮನ ವ್ಯಕ್ತಿತ್ವ ಸಾಧನೆ, ನೀಲಮ್ಮನ ಬಸವಣ್ಣನವರ ವ್ಯಕ್ತಿತ್ವ ಸಾಧನೆ ಮತ್ತು ಬಸವಣ್ಣನವರ ಜೀವನದ ಕುರಿತು ಬಸವಣ್ಣನವರ ಒಂದು ಪಂಚಪರುಷ ಬಸವಣ್ಣ ಅಂತ ಹೇಳ್ತೇವೆ. ಅದಕ್ಕೆ ಆ ಪಂಚಪರುಷದಿಂದ ಆಕರ್ಷಿಸಿದಂಥ ಬಸವಣ್ಣನವರು ಹೆಂಗಿದ್ರು, ಆದಿ ಆಧಾರವಿಲ್ಲದಂತ ಹಿಡ್ಕೊಂಡು ಅವರ ಐಕ್ಯವಾದೇನು ಇನ್ನು ಕಾಲದವರೆಗಿನ ಸಂಪೂರ್ಣ ಮಾಹಿತಿಯನ್ನು ನಮಗೆ ಇವತ್ತು ಬಿಚ್ಚಿಟ್ಟಿದ್ದಾರೆ. ಅದಕ್ಕೆ ನೀಲಮ್ಮನ ದೃಷ್ಟಿ ಒಳಗೆ ಬಸವಣ್ಣನವರನ್ನು ಕಂಡೀವಿ. ಏನು ಉಳಿದ ಶರಣರ ದೃಷ್ಟಿ ಒಳಗೆ ನೀಲಮ್ಮನವರು ಹೆಂಗಿದ್ರು ಅದನ್ನು ಸಂಕ್ಷಿಪ್ತವಾಗಿ ನಾವು ಇಲ್ಲಿ ನೋಡುವ, ಅವ್ರನ್ನ ಒಂದು ತಿಳಿದುಕೊಳ್ಳುವ ಪ್ರಯತ್ನವನ್ನು ನೀವು ಇಲ್ಲಿ ಮಾಡೋಣ ಅಂತ ಹೇಳ್ತಾ, ನೀಲಲೋಚನೆ ಅಂದರೆ ಬಸವಣ್ಣನವರ ಧರ್ಮಪತ್ನಿ, ಬಸವಣ್ಣನವರ ತಾಯಿ ಮಾದಲಾಂಬಿಕೆ, 3 ಜನ ಅಣ್ಣ ತಮ್ಮಂದಿರು. 3 ಜನ ಅಣ್ಣ ತಮ್ಮಂದಿರಲ್ಲಿ ಸಿದ್ಧರಸರು, ಬಲದೇವರಸರು ಮತ್ತು ನೀಲಕಂಠ ಅಂತೇಳಿ. ನೀಲಕಂಠನ ಮಗನಾದಂಥ ಶಿವಸ್ವಾಮಿ ಅಥವಾ ಶಿವರಾಯ, ಅವನಿಗೆ ಬಸವಣ್ಣನವರ ಅಕ್ಕ ಆದಂಥ ಅಕ್ಕ ನಾಗಮ್ಮನವರನ್ನು ಕೊಟ್ಟು ಮದುವೆ ಮಾಡಿದ್ರು. ಅದೇ ರೀತಿ ಒಬ್ಬರು ಆ ವಿವಾದಕ್ಕೆ ನಾವು ಹೋಗಕ್ಕೆ ಇಷ್ಟಪಡಂಗಿಲ್ಲ. ಆದರೆ ಈಗ ಎಷ್ಟೋ ವಿವಾದಗಳಲ್ಲಿ ನಾವೇನು ಮಾಡ್ತೀವಿ, ನಾವು ಸಾಧಕರು, ಅಭ್ಯಾಸಕರಾಗಿ, ಅನುಯಾಯಿಗಳಾಗಿ ಅವ್ರನ್ನ ಶರಣರ ವಚನಗಳನ್ನು ಪಾಲಿಸುವಂಥ ಶರಣರ ವಚನಗಳನ್ನು ನಮ್ಮ ಆಚರಣೆಯಲ್ಲಿ ತರ್ತಾ ಆ ಮಾರ್ಗದಲ್ಲಿ ನಾವು ನಡೆಯುವ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಇನ್ನು ಒಂದೂಕು ಬೀಳುವಂಥ ಕೆಲಸ ಯಾರ್ದು? ಇತಿಹಾಸಕಾರರು, ಚರಿತ್ರೆಕಾರರು, ವಿದ್ವಾಂಸರು, ಸಂಶೋಧಕರು. ಅದೊಂದೂಕು ಬೀಳುವಂಥ ಕೆಲಸ ಅವ್ರದ್ದು, ನಮ್ದಲ್ಲ. ಅದಕ್ಕೆ ಬಸವಣ್ಣನವರಿಗೆ ಒಬ್ಬಕ್ಕೆ ಸತಿ ಇದ್ರೋ, ಇಬ್ಬರು ಇದ್ರೋ, ಅಥವಾ ನಾವು ಓಂಕಾರವನ್ನು ಹಚ್ಚಬೇಕು ಅಥವಾ ಹಚ್ಚಬಾರದು, ಓಂಕಾರವನ್ನು ಬಿಡಬೇಕು ಅನ್ನುವಂಥ ಆ ವಿವಾದಕ್ಕೆ ಸಿಲುಕಿಲಾರ್ದ ನೇರವಾಗಿ ಅವರ ಜೀವನ ಹೆಂಗಿತ್ತು ಅನ್ನೋ ವಚನಗಳ ಮೂಲಗಳ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ, ಬಸವಣ್ಣನವರ ಸೋದರ ಮಾವನ ಮಗಳು ನೀಲಲೋಚನೆ, ಅವರು ಮದುವೆ ಆಗ್ತಾರೆ. ಅದರ ಒಂದು ವಾಕ್ಯಗಳಲ್ಲಿ ಹೇಳ್ತಾರೆ ನೋಡ್ರಿ, ಏನು ಹೇಳ್ತಾರಂತಂದ್ರೆ, ಸತಿಯ ಕಂಡು ವ್ರತಿಯಾದ ಬಸವಣ್ಣ, ವ್ರತಿಯಾಗಿ ಬಾಲ ಬ್ರಹ್ಮಚಾರಿ ಆದ ಬಸವಣ್ಣನೊಬ್ಬನೇ ಅಂತ ಹೇಳ್ತಾರೆ. ಮತ್ತು ಬೇರೆ ಯಾರಿಲ್ಲ, ಬಸವಣ್ಣನೊಬ್ಬ. ಅಲ್ಲಮ್ಮ ಪ್ರಭುದೇವರು ವೀರಗಿರಿಗಳಿದ್ರು, ಅಕ್ಕ ಮಹಾದೇವಿಗೆ ವೀರಗಿರಿಗಿರಿ ಅಂತ ನಾವು ಹೇಳ್ತೇವೆ. ಸಿದ್ದರಾಮೇಶ್ವರರು ಅವರು ಹುಟ್ಟ ಬ್ರಹ್ಮಚಾರಿಗಳಾಗಿದ್ರು. ಆದರೆ ಅವರೆಲ್ಲರಿಗಿಂತ ಮಿಗಿಲಾಗಿ ಬಸವಣ್ಣನ ನಿಲ್ಲಿಸ್ತೇವೆ. ಯಾಕಂತಂದ್ರೆ ಜೊತೆ ಸತಿ ಇದ್ಲು. ಈಗ ಏನೂ ಇಲ್ಲದಾಗ ಅನುಭವಿಸಿದ ನಾವು ಇರೋದು ಭಾಳ ಸಹಜ. ಅದು ಭಾಳ ವಿಶೇಷವಾದಂಥ ಶ್ರಮ ಬೇಕಾಗಿಲ್ಲ. ಆದರೆ ಎಲ್ಲ ಐತಿ, ನಮ್ಗೆ ರೊಕ್ಕ ರುಚಿ ಐತಿ, ಗಾಡಿ ಬಂಗಲೆ ಐತಿ, ಎಲ್ಲ ಐತಿ, ಎಲ್ಲ ಅನುಕೂಲತೆಗಳದಾವು. ಆದರೆ ಅನುಕೂಲತೆಗಳನ್ನು ನಿರಾಕರಿಸಿ ನಾವು ವಿರಾಗಿಗಳಾಗಿ ಇರೋದು ಏನೈತಲ್ಲ, ಅದು ಬಹಳ ಕಠಿಣವಾದಂಥದ್ದು. ಅದಕ್ಕೆ ಬಸವಣ್ಣನವರಿಗೆ ಅಧಿಕಾರ ಇತ್ತು, ಅಂತಸ್ತಿತ್ತು. ಒಂದು ರಾಜಮನೆತನದ ಮಹಾಮಂತ್ರಿಗಳಾಗಿ, ರಾಜ್ಯದ ಮಹಾಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ಬಸವಣ್ಣನವರಿದ್ದರು. ಅಧಿಕಾರ ಅಂತಸ್ತು ಅವ್ರ ಕಡೆ ಇತ್ತು. ಬಳಗ ಪರಿವಾರ ಇತ್ತು. ಸತಿ ಇದ್ದು ಆ ಉಪಭೋಗವನ್ನು ಮಾಡಬಹುದಾಗಿತ್ತು. ಅದರ ಉಪಭೋಗವನ್ನು ಮಾಡಲಾರ್ದ ಆ ಸತಿಯನ್ನವ್ರೆ ಏನು ಮಾಡಿದ್ರು, ವಿಚಾರ ಪತ್ನಿಯಾಗಿ ಮಾಡಿದ್ರು. ವಿಚಾರ ಪತ್ನಿ ಆಗಿ ಈ ವಚನಗಳು ಹೇಳಿದ್ರು, ಬಸವಣ್ಣ ಎಂದು ಪುರುಷನೆನ್ನಲಾಗದು, ನನ್ನನ್ನು ಬಸವಣ್ಣನವರ ಸತಿ ಎನ್ನಲಾಗದು. ನಾನು ಬಸವಣ್ಣನ ಶಿಶುವಾದೆ, ಬಸವಣ್ಣ ಎಂದು ಶಿಶುವಾದ
ಬರೀ ಗಂಡ ಹೆಂಡತಿ ಒಂದು ದೃಷ್ಟಿಯಿಂದ ಅವ್ರ ಸಂಸಾರ ನಡೆಸಲಿಲ್ಲ, ಅವರ ಗುರು ಶಿಷ್ಯರಾಗಿ ನಮ್ಮ ಸಂಸಾರವನ್ನು ನಡೆಸಿದ್ರು ಅಂತ ಹೇಳಿ ಇಲ್ಲಿ ನಾವು ಈ ವಚನಗಳ ಮೂಲಕ ತಿಳ್ಕೊಬೋದಾಗೈತಿ. ಸ್ವಲ್ಪ ನೀರು ಬಸವಣ್ಣನವರು ತಮ್ಮ ಎತ್ತರಕ್ಕೆ ನಿಲಂಬಿಕಾ ತಾಯಿಯನ್ನು ಏರಿಸಿದರು ಅಂತಂದ್ರೆ ನಿಲಂಬಿಕಾ ತಾಯಿಯವರ ವ್ಯಕ್ತಿತ್ವ ಹೇಗಿತ್ತು? ನಿಲಂಬಿಕಾ ತಾಯಿಯವರು ಮೂಲತಃ ವಿದ್ಯೆ, ವಿನಯ ಮತ್ತು ಸುಸಂಸ್ಕೃತಿಗಳ ತ್ರಿವೇಣಿ ಸಂಗಮವಾಗಿದ್ದರು. ಅವರಲ್ಲಿ ವಿದ್ಯೆ ಇತ್ತು, ವಿನಯತೆ ಇತ್ತು, ಹಾಗೆ ಸಂಸ್ಕಾರವಂತ ವಾತಾವರಣದಲ್ಲಿ ಬೆಳೆದಂಥ ತಾಯಿಯವರು. ಅವರ ನೀಲಲೋಚನೆ ಆದಂಥ ನೀಲಮ್ಮ ತಾಯಿಯವರು ಸಂಗೀತ, ಕಲೆ, ನೃತ್ಯ, ಶಸ್ತ್ರಾಭ್ಯಾಸದಲ್ಲಿ ಪಾರಂಗತರಾಗಿದ್ದರು. ಅಂದರೆ ಎದೆದೊಳಗೂ ಅವರು ಕಡಿಮೆ ಇದ್ದಿದ್ದಿಲ್ಲ, ರೂಪವಂತೆ ಆಗಿದ್ರು. ಅದಕ್ಕೆ ಅವರು ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ, ಏನು ಹೇಳ್ತಾರಂತಂದ್ರೆ ಪೃಥ್ವಿಯ ಗಗ್ಗಳ ಚಲುವೆ ನೀಲಾಂಬಿಕೆ. ಅವರ ಮಡದಿ ಹೇಗಿತ್ತಂತಂದ್ರೆ ಪೃಥ್ವಿಯ ಗಗ್ಗಳ ಚಲುವೆ ನೀಲಾಂಬಿಕೆ ಇದ್ಲು. ರೂಪವಂತೆ ಇದ್ಲು, ಸೌಂದರ್ಯವತಿ ಇದ್ಲು, ವಿದ್ಯಾವಂತೆ ಇದ್ಲು, ವಿನಯವಂತೆ ಇದ್ಲು, ಸಂಗೀತ, ಕಲೆ ಮತ್ತು ನೃತ್ಯಗಳಲ್ಲಿ ಪ್ರಾವೀಣ್ಯತೆ ಹೊಂದಿದವರಾಗಿದ್ದರು. ಇಷ್ಟೆಲ್ಲ ಗುಣಗಳು ಅವರಲ್ಲಿ ಇದ್ದಿದ್ದಕ್ಕನ ಮಹಾಮನೆಯ ಅನುಭವ ಮಂಟಪದ ಸಾರಥ್ಯವನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಅಂಥ ತಾಯಿಯವರು ದಿನನಿತ್ಯವನ್ನು ಅರ್ಚನೆ, ಅರ್ಪಣೆ, ಅನುಭವ ನಿರತರಾಗಿರ್ತಿದ್ರು. ದಿನನಿತ್ಯ ಲಿಂಗ ಪೂಜೆ ಮಾಡ್ಬೋದು, ಅರ್ಪಣೆ ಮಾಡೋದು, ಜಂಗಮಾರ್ಪಣೆ ಮಾಡಿ ಅನುಭವದ ರೂಪಗಳ ವಚನಗಳನ್ನು ಬರೆದಿಡೋದು. ಅವರ ಸಾಕಷ್ಟು ವಚನಗಳನ್ನು ನಾವು ನೋಡಿದಾಗ ಆ ವಚನಗಳಲ್ಲಿ ಬಸವಣ್ಣನವರ ವ್ಯಕ್ತಿತ್ವನ ನಮಗೆ ಎದ್ದು ಕಾಣ್ತೈತಿ. ಅಥವಾ ಬಸವಣ್ಣನವರಿಂದ ತಾನು ಏನು ಪಡೆದೆ, ಶರಣರಿಂದ ಏನು ಪಡೆದೆ ಅನ್ನೋದನ್ನ ನೀಲಲೋಚನೆ ತಾಯಿ ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸ್ತಾರೆ. ನಿರತರಾಗಿದ್ದು ಅನುಭವ ಮಂಟಪ ಮತ್ತು ಮಹಾಮನೆಯ ನಿತ್ಯ ಕಾರ್ಯಗಳನ್ನು ಚಾಚು ತಪ್ಪದೆ ಸಮರ್ಥವಾಗಿ ನಿರ್ವಹಿಸುತ್ತಿದ್ದರು. ಅದರ ಜೊತೆಗೆ ಕಾಯಕ ಮತ್ತು ದಾಸೋಹವನ್ನು ಅಳವಡಿಸಿಕೊಂಡು ಅವರು ದಿನನಿತ್ಯ ಬಸವಣ್ಣನವರ ಕಾರ್ಯಗಳಲ್ಲಿ ತಮ್ಮ ಸಹಾಯ ಹಸ್ತವನ್ನು ಚಾಚ್ತಿದ್ರು ಅಂತ ತಿಳಿದು ಬರ್ತದೆ. ಈ ಪರಮ ದಾಸೋಹವನ್ನು ಜಾನಪದ ಗೀತೆಗಳನ್ನು ನೋಡಿದ್ರೆ ನಮ್ಮ ಒಳಗೆ ಒಬ್ಬಕ್ಕೆ ಅಜ್ಜಿದ್ಲು, ಬಾವಿಗಟ್ಟಿ ಅಜ್ಜಿ ಅಂತ ಹೇಳಿ. ಆಕೆ ಅಜ್ಜಿ ನಿಲಂಬನ ಮೇಲೆ ದಾಸೋಹದ ಪದವನ್ನು ಹಾಡ್ತಿದ್ಲು, ಜಾನಪದ ಪದವನ್ನು ಹಾಡ್ತಿದ್ಲು. ಆದರೆ ನಮ್ಮ ದುರ್ದೈವ, ನಾವು ಆ ಪದವನ್ನು ಬರೆದು ಇಟ್ಕೋಬೇಕನ್ನೋಷ್ಟೊತ್ತಿಗೆ ಆಯ್ತು ಅಚಾನಕವಾಗಿ ನೀಗೈತಕ್ಕ. ಅದರೊಳಗೆ ಹೇಳ್ತಾ ಶರಣರ ನಾನಾ ವಿಧ ಬೇಡಿಕೆಗಳನ್ನೆಲ್ಲ ಕೇಳ್ತಾವೆ. ಹೋಳಿಗೆ ಸಿಕ್ಕಣ್ಣಿ ಕೇಳ್ತಾರೆ, ಹುಗ್ಗಿ ಕೇಳ್ತಾರೆ, ಪಾಯಸ ಕೇಳ್ತಾರೆ, ಅನ್ನ ಸಾರು ಕೇಳ್ತಾರೆ. ಆ ಪದಗಳಲ್ಲಿ ಆ ಎಲ್ಲ ನುಡಿಗಳನ್ನು ಬರ್ತಾವೆ. ಕೇಳಿದಾಗ ಪ್ರತಿಯೊಬ್ಬರಿಗೂ ಏನು ಬೇಕು ಅದನ್ನು ಪ್ರತಿಯೊಂದನ್ನು ಮಾಡಿ ನಿಲ್ಲಮ್ಮ ತಾಯಿ ನೀಡ್ತಾಳು. ದಾಸೋಹ ಮತ್ತೆ ನಿಲ್ಲಮ್ಮ ತಾಯಿ ಹಾಕ್ತಾಳು ಅಂತ ಜಾನಪದ ಗೀತೆ ಒಳಗೆ ಬರ್ತೈತಿ. ನಮ್ಮ ಜನಪದರು ಅಷ್ಟು ಹೊಗಳಿ ನಿಲ್ಲಮ್ಮ ತಾಯಿಯ ದಾಸೋಹ ವೃತ್ತಿಯನ್ನು ಅದರೊಳಗೆ ಭಾಳ ಸುಂದರವಾಗಿ ನಿರೂಪಿಸಿರ್ತಾರೆ. ಅಂಥ ತಾಯಿಯ ಬಗ್ಗೆ ಒಂದು ವಚನ ಹೇಳ್ತಾರೆ, ಸಿದ್ದರಾಮೇಶ್ವರರ ಒಂದು ವಚನ ಒಳಗೆ ನಮಗೆ ಕಂಡು ಬರ್ತೈತಿ. ಪರಮ ದಾಸೋಹವನ್ನು ನೆರೆ ಮಾಡಿ ಜಂಗಮದ ಪರಮ ಪ್ರಸಾದವನ್ನು ಸವಿದು ಸುಖವಿ ಕರದಿಷ್ಟಲಿಂಗದೊಳು ಶರೀರವನ್ನು ಬಿಟ್ಟ ಕರುಣೆ ನಿಲಂಬ ತಾಯೇ ಶರಣು ಯೋಗಿನಾಥ ಅಂತೇಳಿ ಸಿದ್ದರಾಮೇಶ್ವರ ತ್ರಿಪದಿ ಒಳಗೆ ನಿಲಂಬ ತಾಯಿಯ ದಾಸೋಹ ಹೆಂಗಿತ್ತು ಅನ್ನೋದ ಭಾಳ ಸುಂದರವಾಗಿ ಅವರು ನಿರೂಪಿಸ್ತಾರೆ. ಅಂದರೆ ಲಕ್ಷದ ಮೇಲೆ 96,000 ಜನ ಶರಣರು ಸೇರಿದ್ರು ಅಂತ ಹೇಳಿ ಬಂದ ಇತಿಹಾಸದ ವಚನಗಳ ದಾಖಲೆ ಸಿಗ್ತೈತೆ ನಮಗೆ. ಅಂದರೆ ದಿನನಿತ್ಯ ಸಾವಿರಾರು ಜನ ಶರಣರು ಹೋಗೋರು ಬರೋರು, ಲಕ್ಷದ ಮೇಲೆ 96,000 ಶರಣರು ಒಮ್ಮೆಲೆ ಸೇರಿದ್ರು ಅಂತ ದಾಖಲೆ ಇದ್ದಾಗ ಅಂಥವ್ರನ್ನೆಲ್ಲರಿಗೂ ತೃಪ್ತಿಪಡಿಸುವ ಕಾರ್ಯ, ಅವ್ರನ್ನೆಲ್ಲರಿಗೂ ಸಹಾಯ ಮಾಡುವ ಕಾರ್ಯ ನಿಲಮ್ಮ ತಾಯಿಯವರಾಗಿತ್ತು. ಅಂಥ ದಾಸೋಹವನ್ನು ಕೈಗೆ ಅಕ್ಕನಾಗಮ್ಮ ತಾಯಿಯವರು, ನಿಲಮ್ಮ ತಾಯಿಯವರು ಪರಮ ದಾಸೋಹಿಗಳಾದರು. ಅದಕ್ಕೆ ಸಿದ್ದರಾಮೇಶ್ವರ ತಮ್ಮ ವಚನಗಳಲ್ಲಿ ಅವಳನ್ನು ಹೊಗಳ್ಯಾರ. ಅದೇ ರೀತಿ ನೀಲಮ್ಮ ತಾಯಿಯವರಿಗೆ ಎಲ್ಲ ಅನಿಸಿತ್ತು ನೋಡ್ರಿ, ಏಕೆನ್ನ ಹುಟ್ಟಿಸಿದೆಯಯ್ಯ ಹೆಣ್ಣು ಜನ್ಮದಲ್ಲಿ ಪುಣ್ಯವಿಲ್ಲದ ಪಾಪಿಯ, ನಾನು ಈ ಪರಕ್ಕೆ ದೂರಳಯ್ಯ ಅಂಥೇಳಿ ನೀಲಮ್ಮ ತಾಯಿ ಒಂದು ವಚನ ಒಳಗೆ ಹೇಳ್ಕೊತಾರೆ. ನಾನು ಈ ಜನ್ಮದೊಳಗೆ ಯಾಕೆ ಹುಟ್ಟಿಸಿದಿ, ನಾ ಮೋಕ್ಷಕ್ಕೆ ಅರ್ಹಳಲ್ಲ ಅಂಥೇಳಿ ನೀವು ಮೊದಲಿಂದ ಹೇಳ್ಬರ್ತಾರೆ. ಈ ಹೆಣ್ಣು ಕುಲದಲ್ಲಿ ನನ್ನ ಯಾಕೆ ಹುಟ್ಟಿಸಿದ್ರಿ ಅಂಥೇಳಿ ಮುಂದೆ ಅದೇ ವಚನದಲ್ಲಿ ಹೇಳ್ತಾರೆ. ಆದ್ರೆ ಎನ್ನ ನಾಮ ಹೆಣ್ಣು ನಾಮವಲ್ಲಯ್ಯ,
ನಿನಗೆ ಹೆಣ್ಣು ನಾಮವಿಲ್ಲವಯ್ಯ ಅಂತೇಳಿ ಹೆಣ್ಣು ಕುಲದಲ್ಲಿ ನನ್ನ ಯಾಕೆ ಹುಟ್ಟಿಸಿದಿ ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡ್ತಾನೆ. ಪರಮಾತ್ಮನಲ್ಲಿ ಆ ಮಹಾನಂದದಲ್ಲಿ ಕೇಳ್ಕೊತಾ ಇದ್ವಿ. ಆದರೆ ಮುಂದೆ ಅಗವಚನದೊಳಗೆ ಮತ್ತೆ ನಿರೂಪಿಸ್ತಾಳೆ, ನಾನು ಬಸವಣ್ಣನವರ ಸತಿಯಾದ ಕಾರಣ, ಸಿರಿ ಇದ್ದ ವಸ್ತುವಿನ ಸತಿಯಾದ ಕಾರಣ, ಸಿರಿ ಇದ್ದ ಅಂದರೆ ಸಕಲವೆಲ್ಲ ಬಸವಣ್ಣನವರಲ್ಲಿ ಐತಿ, ಸಂಪೂರ್ಣವಾಗಿ ಬಸವಣ್ಣನ ಸತಿ ಆದ ಕಾರಣ ನಾನು ಹೆಣ್ಣು ಅಂತ ಹೇಳಿ ನನಗೆ ಅನ್ನಕ್ಕೆ ಬರೋಂಗಿಲ್ಲ. ನಾನು ಸದ್ಯಕ್ಕೆ ಬಸವಣ್ಣನಲ್ಲಿ ಬೆರೆದಂಥ, ಬಸವಣ್ಣನಲ್ಲಿ ಸಮರಸ ಹೊಂದಿದಂಥ ಒಂದು ವಸ್ತು ಆದನೇ ಖರೆ ನನಗೆ ನೀವು ಇಲ್ಲಿ ಹೆಣ್ಣು ಅಂತ ಕರೆಯಕ್ಕೆ ಬರೋಂಗಿಲ್ಲ. ನಾನು ಬಸವಣ್ಣನ ಸತಿ ಅದೇನಿ, ಆ ಕಾರಣ ನನಗೆ ಹೆಣ್ಣು ನೀವು ಅನ್ನಬಾರ್ದು ಅಂಥೇಳಿ ಆ ಲಿಂಗದಲ್ಲಿನ ಆಕೆ ಮತ್ತೆ ನಿವೇದಿಸ್ಕೊಡ್ತಾಳೆ. ಅದೇ ಇನ್ನೊಂದು ವಚನದಲ್ಲಿ ಇನ್ನೊಂದು ರೂಪವಾಗಿ ಹೇಳ್ತಾ ಇದ್ವಿ, ಎನಗೆ ಇಲ್ಲಿ ಏನು ಬಸವ ನನಗಿಲ್ಲಿ ಏನು ಕೆಲಸ ಐತಿ ಬಸವಣ್ಣ, ನನಗೆ ನನ್ನ ಕಾರ್ಯ ಏನಿಲ್ಲ, ನಮ್ದಿಲ್ಲಿ ಏನು ಕೆಲಸ ಐತಿ ನಂದು ಅಂತ ಹೇಳಿ ಕೇಳ್ತಾ ಇದ್ವಿ. ಎನಗೆ ಅದರ ಗುರು ಏನು ಬಸವ, ನಾ ಏನು ಮಾಡಬೇಕು ಹೇಳಿ, ನಾ ಅದರ ಗುರುತೇನು, ಅದರ ಪ್ರತೀಕ ಏನು, ನನ್ನಿದೇನು ಕೆಲಸ ಐತಿ ಅಂತೇಳಿ. ಎನಗೆ ಬಸವ ನಡೆದ ಭಕ್ತಿ ಸ್ಥಳದಲ್ಲಿ ನಿಂದು, ಭಕ್ತಿ ಸ್ಥಳ ಬಸವನಲ್ಲಿ ಕುರುಹಳಿದು, ನಾನು ಬಸವನ ಶ್ರೀಪಾದದಲ್ಲಿ ಉರಿ ಉಂಟ ಕರ್ಪೂರದಂತ ಅಡಗಿದ ಬಳಿಕ ಸಂಗಯ್ಯ ಅಂತೇಳಿ. ಅಂತಂದ್ರೆ ನಿನಗ ನನಗ ಭಿನ್ನ ಭಾವಿಲ್ಲ, ನೀ ಏನದ ನಿನ್ನ ಕೆಲಸ ಏನೈತಿ, ಆ ಭಕ್ತಿ ಸ್ಥಳ ಒಳಗನ ನಾನು ನಿಂತೇನೆ. ಆ ಭಕ್ತಿ ಸ್ಥಳವನ್ನು ನಿಂತಾಗ ಭಕ್ತಿ ಸ್ಥಳ ಬಸವನಲ್ಲಿ ಕುರುಹಳಿದು ಅಂದರೆ ಬಸವಣ್ಣನವರಲ್ಲಿ ಭಕ್ತಿ ಸ್ಥಳ ಏಕವಾಗೈತಿ. ಏಕವಾದಾಗ ಆ ಪಾದದಲ್ಲಿ ಹೆಂಗೆ ಉರಿ ಒಳಗೆ ಕರ್ಪೂರ ಉಳಿಯಂಗಿಲ್ಲ, ಕರ್ಪೂರದ ಅಸ್ತಿತ್ವ ಉಳಿಯಂಗಿಲ್ಲ, ಅದೇ ಉರಿ ಉಂಡ ನಂತರ ಎಲ್ಲ ಏಕ ಆಗಿಬಿಟ್ಟಿರ್ತೈತಿ. ಅದೇ ರೀತಿ ನಾನು ನಿಮ್ಮ ಶ್ರೀಪಾದದಲ್ಲಿ ಏಕ ಆಗಿಬಿಟ್ಟೆ ಅಂತಂದಮೇಲೆ ನನಗೆ ಪ್ರತ್ಯೇಕವಾದಂಥ ಏನು ಗುರು ಐತಿ, ಏನೂ ಇಲ್ಲ, ನಾನು ನೀನು ಒಂದಾದೇವಿ, ಸಮರಸವಾಗಿದ್ದೇವೆ ಅಂತ ಹೇಳಿ ಆ ವಚನಗಳಲ್ಲಿ ಹೇಳ್ತಾ ತಾಯಿಯವರು ಹೇಳ್ತಾರೆ, ಆ ಲಿಂಗಾಂಗ ಯೋಗವನ್ನು ಮಾಡಿ ಅಂಗದ ಸಂಗವ ಹೀಗಿ ಅಂಗವನ್ನು ಅಳಿದೆನಯ್ಯ. ಆ ಅಂಗವನ್ನು ಅಳಿದ ಬಳಿಕ ಮನವನ್ನು ಅರಿದು ಆ ಮನ ಘನವ ತಿಳಿದು ಆನು ಬದುಕಿದೆನಯ್ಯ, ಆನು ಸುಖಿಯಾದೆನಯ್ಯ, ಆನು ಇಹ ಬರದ ಹಂಗವರಿದು ಸುಖ ಸಂಗಯ್ಯ ಅಂತೇಳಿ. ಅಂಗಗುಣಗಳ ಎಲ್ಲವನ್ನು ಅಳಿದು ನಾವು ಲಿಂಗಾಂಗ ಸಾಮರಸ್ಯ ಹೆಂಗೆ ಸಾಧಿಸಬೇಕಂತಂದ್ರೆ, ಈ ತನು ನಂದು, ಈ ಅಂಗ ನಂದು, ಈ ದೇಹ ನಂದು ಅನ್ನುವಂಥ ಭಾವವನ್ನು ಅಳಿದು ಈ ಪ್ರತಿಯೊಂದವನ್ನು ಲಿಂಗವನ್ನು ಸ್ಥಾಪಿಸ್ಬೇಕಂತೆ. ಈಗ ಶರಣರು ಹೇಳಿದ್ರಲ್ಲ, ಸ್ಥೂಲತನು ಸೂಕ್ಷ್ಮತನು ಕಾರಣತನು ಅಂತೇಳಿ. ಸ್ಥೂಲತನುವಿಗೆ ಇಷ್ಟಲಿಂಗ, ಸೂಕ್ಷ್ಮತನುವಿಗೆ ಪ್ರಾಣಲಿಂಗ, ಕಾರಣತನುವಿಗೆ ಭಾವಲಿಂಗ. ಈ ಮೂರು ಲಿಂಗಾನುಸಂಧಾನವನ್ನು ಮಾಡಿ ನಮ್ಮ ಪ್ರತಿಯೊಂದು ಅವಯವವನ್ನು ಶಿವಲಿಂಗ, ಪ್ರಸಾದಲಿಂಗ, ಆಚಾರಲಿಂಗ, ಗುರುಲಿಂಗ, ಮಹಾಲಿಂಗವನ್ನಾಗಿ ಮಾಡ್ಕೋಬೇಕು. ಆವಾಗ ನಮ್ಮ ಅಂಗಗುಣಗಳನ್ನು ಅಳಿದು ಪ್ರತಿಯೊಂದು ಲಿಂಗ ಗುಣಗಳಾಗ್ತವೆ. ಪ್ರತಿಯೊಂದರಲ್ಲೂ ಆ ಲಿಂಗಗಳು ಕುಂತು ಅಂತಂದ್ರೆ ಆ ಲಿಂಗ ಮುಖೇನ ನಾವು ಏನು ಶ್ರವಿಸ್ತೇವೆ, ಏನು ಕೇಳ್ತೀವಿ, ಏನು ನುಡಿತೇವೆ, ಏನು ತಿಂತೇವಿ, ಉಣ್ತೇವಿ, ಏನು ಗ್ರಹಿಸ್ತೇವೆ, ಆ ಪ್ರತಿಯೊಂದು ಲಿಂಗ ಮುಖೇನ ನಮ್ಮಲ್ಲಿ ಪ್ರವೇಶವಾದಾಗ ಅವಾಗ ಅಂಗಗುಣ ಒಳಗಿದ್ದು ಬರೀ ಲಿಂಗ ಗುಣವಾಗಿ ಅದು ಉಳಿತೈತಿ. ಅಂಗ ದೇಹ ಮರೆಯಾಗಿ ಲಿಂಗ ದೇಹಿಗಳು ನಾವು ಆಗ್ತೇವೆ. ಅದಕ್ಕೆ ಲಿಂಗಾಂಗ ಸಾಮರಸ್ಯದ ಫಲ ಇದು. ಈ ರೀತಿಯಾಗಿ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬೇಕು ಅಂತ ಹೇಳಿ ಈ ವಚನಗಳನ್ನು ಹೇಳ್ತಾ, ಯಾವಾಗ ಈ ಅಂಗ ಮರೆದ ಮನವನ್ನು ಅರಿತು ಆ ಘನವನ್ನು ಬೆರೆತ್ನಿ, ಆವಾಗ ಅಂಗ ಸುಖ ಹೋಗಿ ಲಿಂಗ ಸುಖ ಒಳಗೆ ನಾ ಸುಖಿ ಆದೆನು ಅಂಥೇಳಿ ಈ ವಚನ ಒಳಗೆ ತಮ್ಮ ಲಿಂಗಾಂಗ ಯೋಗದ ಪರಿಯನ್ನು ಆ ತಾಯಿ ಎಳೆಯಾಗಿ ಬಿಚ್ಚಿಟ್ಟು ಆ ಲಿಂಗಾಂಗ ಸಾಮರಸ್ಯದ ಮಹತ್ವವನ್ನು ನೀಲಮ್ಮ ತಾಯಿಯವರು ನಮಗೆ ತಿಳಿದುಕೊಡ್ತಾರೋ. ಇನ್ನೊಂದು ವಚನ ಒಳಗೆ ಹೇಳ್ತಾರೋ, ಮೂರಳಿದು ಮೂರ್ತಿಯ ಕಡೆದು ಅನಿಮಿಷ ಯೋಗ ವಿಚಾರವನ್ನು ಅನುಭವಿಸಿ ವಿಚಾರವನಂಗವನ ಅಂಗೈಸಿದಂಗವನ ಅಂಗದಲ್ಲಿಯೇ ಅಡಗಿ ನಿಂದೆನಯ್ಯ ಸಂಗಯ್ಯ ಅಂತೇಳಿ. ಅಂದರೆ ಅನಿಮಿಷ ದೃಷ್ಟಿಯಿಂದ ಇಷ್ಟಲಿಂಗ ಯೋಗ ಮಾಡ್ತಾ ಸ್ಥೂಲ ಸೂಕ್ಷ್ಮ ಕಾರಣ ಶರೀರವನ್ನು ಈ ಮೂರನ್ನು ಅಳಿದು ಭಾವಲಿಂಗೈಕ್ಯ ಸ್ಥಿತಿಯನ್ನು ಪಡೆದುಕೊಂಡಾಗ ತಮ್ಮ ಅನುಭವವನ್ನು ಈ ವಚನ ಒಳಗೆ ಆ ತಾಯಿ ಬಿಚ್ಚಿಟ್ಟಾರ ಅಂತ ಹೇಳಿ ನನಗೆ ಅನ್ನಿಸ್ತೈತಿ. ಅದರ ನಂತರ ಹೇಳ್ತಾ ಬಸವಣ್ಣನವರ ವಿಚಾರ ಪತ್ನಿ ನೀಲಂಬಿಕೆ. ಅದಕ್ಕೆ ಈಗಾಗಲೇ ಒಂದು ವಚನ ಹೇಳಿದರು, ಮಡಲಿಗೆ ಎನ್ನಲಾಗದು ಬಸವನಿಗೆ ಎನ್ನಲು ಅಂತೇಳಿ. ಅಂದರೆ ಬಸವಣ್ಣನವರಲ್ಲಿ ಏಕವಾಗಿ ಬೆರೆತು ಅವರು ಒಂದಾಗಿ ಇರ್ತಾರೆ ನೋಡಿ.
ಹೆಂಡತಿ ಎಂಥವಳೇ ಇರಲಿ, ಎಷ್ಟೇ ವಿದ್ಯಾವಂತರಾಗಿರ್ತಾಳು, ಜ್ಞಾನವಂತರಾಗಿರ್ತಾಳು, ಇದ್ರೂ ಕೂಡ ಗಂಡನಿಂದ ಒಂದು ಮಾತು ಬರ್ತೈತಿ ಯಾವಾಗಲೂ, ನಿನಗೇನು ತಿಳಿತೈತಿ ಸುಮ್ಮನೆ ಕುಂಡ್ರು ಅಂತೇಳಿ ಪ್ರತಿ ಸಲ ಗಂಡ ಹೇಳೋದು, ನಿನಗೇನು ಗೊತ್ತಾಗ್ತೈತಿ ಸುಮ್ಮನೆ ಕುಂಡ್ರು, ನಿನಗೇನು ತಿಳಿತೈತಿ ಸುಮ್ಮನೆ ಕುಂಡ್ರು. ಆದ್ರೆ ಹೆಂಡತಿ ಗಂಡನಿಗೆ ವಿಚಾರ ಪತ್ನಿ ಆಗಬೇಕನ್ನೋದು ಇರೋಂಥ ಈ ಜಗತ್ತಿನ ಇತಿಹಾಸ ಒಳಗೆ, ಜಗತ್ತಿನ ಸಾಹಿತ್ಯದೊಳಗನ ಒಂದು ಅಪರೂಪವಾದಂಥ ವಿಚಾರ ಆಗಿದೆ. ಅದು ಬಸವಣ್ಣನವರು ಪತ್ನಿಯನ್ನು ವಿಚಾರ ಪತ್ನಿ ಅಂತ ಹೇಳಿ ಕರೀತಾರ ಅಂತಂದ್ರೆ, ಈ ನಮ್ಮ ನಿಮ್ಮ ಸಂಬಂಧರಾಗಿ ಸುಮ್ಮನೆ ಕುಂಡ್ರು ಅಂತ ಹೇಳಾಗಿಲ್ಲ ಅವರು. ಹಿಂಗಾಗಿ ಅಂದ್ರೆ ನೀಲಮ್ಮ ತಾಯಿ ಬಸವಣ್ಣನವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ, ಈಗ ನೋಡು 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 ಲಿಂಗವೇ ಅಂತ ಹೇಳಿದಾಗ ಬಸವಣ್ಣನವರ ಪ್ರತಿಯೊಂದು ಬದುಕಿನ ಉದ್ದಕ್ಕೂ ಈ ನೀಲಮ್ಮ ತಾಯಿ ನನ್ನ ಜೊತೆ ಇರೋದಾಳ. ಪ್ರತಿಯೊಂದು ಕಾರ್ಯದಲ್ಲಿ ಆಕೆ ಸಹಕಾರ ನಮಗೈತಿ. ಅದಕ್ಕೆ ನಾನು ಕೊನೆ ಕಾಲದಲ್ಲಿ, ಅಂತ್ಯ ಕಾಲದಲ್ಲಿ ಕೂಡ ಅವಳು ನನ್ನಲ್ಲಿ ಇರಬೇಕು ಅನ್ನುವಂಥ ಅಪೇಕ್ಷೆ ಬಸವಣ್ಣನವ್ರದ್ದು. ಆದರೆ ನೀಲಮ್ಮ ತಾಯಿ ಒಂದು ಹೆಜ್ಜೆ ಮುಂದೆ ಹೋಗಿ ವಿಚಾರ ಮಾಡ್ತಾಳೆ, ಅಲ್ಲಿಂದ ಸಂಗಯ್ಯನೂ ಇಲ್ಲಿಲ್ಲವೇ, ಅಲ್ಲಿಂದ ಸಂಗಯ್ಯ ಇಲ್ಲ, ನಾನು ಅಲ್ಲಿಂದ ಬಸವಣ್ಣ ಇಲ್ಲಿರಕ್ಕೆ ಸಾಧ್ಯ ಇಲ್ಲೇನ, ಬಸವಣ್ಣ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತಂದ್ಮೇಲೆ ನಾ ಇಲ್ಲದೇನೆ ನೀವು ಅಲ್ಲದೇನೆ ಅನ್ನೋ ಸಂದೇಹ ನಿಮಗೆ ಯಾಕೈತಿ? ಅಲ್ಲಿದ್ದಂಥ ಸಂಗಯ್ಯ ಇಲ್ಲದ ನಮ್ಮ ನಿಮ್ಮಲ್ಲೇ ನಾ ಬೇರೆ, ನಿಮ್ಮ ಜೊತೆಗೆ ನಾ ಅದೇನಿ ಅಂತೇಳಿ ಬಸವಣ್ಣನವರಿಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀಲಮ್ಮ ತಾಯಿ ವಿಚಾರ ಮಾಡಿ, ಬಹುಶಃ ಅದು ನೀಲಮ್ಮ ತಾಯಿಯ ಕೊನೆಯ ವಚನ ಇರಬೇಕು ಅಂತ ಹೇಳಿ ನನಗೆ ಅನಿಸ್ತೈತಿ. ನೋಡು 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 ಲಿಂಗವೇ ನೀಲಮ್ಮ ತಾಯಿ ತನ್ನ ಜೀವನದಲ್ಲಿ ಬರೆದಂಥ 280 ನಮಗೆ ಸಿಕ್ಕಂಥವು 288 ವಚನ. ಆದರೆ ಸಿದ್ದರಾಮೇಶ್ವರ ಒಂದು ವಚನಗಳ ಉಲ್ಲೇಖ ಐತಿ. ನೀಲಮ್ಮ ತಾಯಿಯ ಎಷ್ಟು ವಚನಗಳು ಇರ್ಬೋದು ಊಹೆ ಮಾಡ್ರಿ. ಶರಣರು ಸಾಕಷ್ಟು ಲಕ್ಷಾಂಗಟ್ಟಲೆ ವಚನಗಳನ್ನು ಬರ್ತಾರೆ. ಸಿದ್ದರಾಮೇಶ್ವರ ಒಂದು ವಚನಗಳ ಉಲ್ಲೇಖ ಸಿಗ್ತೈತಿ. 1,00,000 ಮೇಲೆ 11,000 ವಚನಗಳು ನೀಲಮ್ಮ ತಾಯಿಯವರು ಇದ್ದು ಅಂತ. ಅದರಲ್ಲಿ ನಮಗೆ ಸಿಕ್ಕಂಥ ವಚನಗಳು ಕೇವಲ 288. ಕೇವಲ 288 ವಚನ ಒಳಗನ ನೀಲಮ್ಮ ತಾಯಿಯವರು ಇಷ್ಟು ವಿಚಾರಗಳು ನಾವು ತಿಳಿಬೇಕಾದ್ರೆ, ಏನು ಲಕ್ಷದ ಮೇಲೆ 11,000 ಎಲ್ಲ ವಚನಗಳು ಸಿಕ್ಕಿದ್ವು ಅಂತಂದ್ರೆ ನಮ್ಮ ಲಿಂಗಾಯತ ಸಮಾಜ ಇವತ್ತು ಎಲ್ಲಿಗಿರ್ತಿತ್ತು? ಜಗತ್ತಿನ ಮೊದಲನೇ ಧರ್ಮ ಲಿಂಗಾಯತ ಧರ್ಮ ಆಗ್ತಿತ್ತು. ನಾವು ಅದನ್ನು ನಮ್ಮ ಕಪ್ಪಿ ಮುಷ್ಟಿ ಒಳಗೆ ಇಟ್ಕೊತಿರ್ಲಿಲ್ಲ ಅಂದ್ರೆ ಇವತ್ತಿಗೂ ಅದು ಸಾಧ್ಯ ಐತಿ. ಅದಕ್ಕೆ ಪಾರ್ಲಿಮೆಂಟ್ ಒಳಗೆ ಇವತ್ತು ಕಳಬೇಡ ಕೊಲಬೇಡ ಅನ್ನುವಂಥ ಒಂದು ವಚನ ಮತ್ತು ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಎನಿಸಿಕೊಂಡಂಥ ಅನುಭವ ಮಂಟಪದ ಚಿತ್ರ ಇವತ್ತು ಭಾರತದ ಪಾರ್ಲಿಮೆಂಟ್ನಲ್ಲಿ ನಾವು ಕಾಣಕ್ಕೆ ಸಾಧ್ಯ ಐತಿ. ಹೊಸ ಪಾರ್ಲಿಮೆಂಟ್ನಲ್ಲಿ ಇವತ್ತು ಆ ಚಿತ್ರವನ್ನು ನಾವು ಕಾಣಕ್ಕೆ ಸಾಧ್ಯ ಐತಿ. ಅದಕ್ಕೆ ನಮಗೆ ಸಿಕ್ಕಂಥ 288 ವಚನಗಳಲ್ಲಿ ಇದು ಬಹುಶಃ 288ನೇ ವಚನ ಇರ್ಬೋದು ಅಂಥೇಳಿ, ಕೊನೆ ವಚನ ಇರ್ಬೋದು ಅಂಥೇಳಿ ನೀಲಮ್ಮ ತಾಯಿ ಅಂತ ನನಗೆ ಅನ್ನಿಸ್ತೈತಿ. ಅದರ ನಂತರ ಇನ್ನೊಂದು ನಾನು ಉಲ್ಲೇಖವನ್ನು ಇಲ್ಲಿ ಮಾಡಬೇಕಂತ ನನಗೆ ಅನ್ನಿಸ್ತೈತಿ. ನಾಡೋಜ ಡಾಕ್ಟರ್ ಚಂದ್ರವೀರ್ ಕಣಿವೆಯವರು ಬರೆದಂಥ ಪದ್ಯ. ಆ ಒಂದು ಪದ್ಯವನ್ನು ನೀವು ಓದಿದ್ರೆ, ಆ ಒಂದು ಪದ್ಯವನ್ನು ನೀವು ಕೇಳಿದ್ರೆ ನೀಲಮ್ಮ ತಾಯಿಯವರ ವ್ಯಕ್ತಿತ್ವ ಎಂಥದ್ದು ಇತ್ತು ಅನ್ನೋದು ಸಂಪೂರ್ಣವಾಗಿ ಆ ಪದ್ಯ ಒಳಗೆ ನಮಗೆ ಚಿತ್ರಣ ಸಿಗ್ತದೆ. ಏನಂತಾರೆ ಅವ್ರು ಹೇಳ್ತಾರೆ, ಚಂದ್ರವೀರ್ ಕಣಿವೆಯವ್ರು ಹೇಳ್ತಾರೆ, ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದರು ಚಂದ್ರಕ್ಕೆ ಅಂತ. ಸದು ವಿನಯದ ಸಾಕಾರ ಮೂರ್ತಿ ನೀಲಾಂಬಿಕಾ ತಾಯಿಯವರಾಗಿದ್ದರು. ಆ ಕೊಡವನ್ನು ಹೆಂಗೆ ತುಂಬಿದ ಕೊಡ ತೊಳ್ಕೊಂಡಿಲ್ಲ, ಹಂಗೆ ನೀಲಮ್ಮ ತಾಯಿಯವರು ತುಂಬಿದ ಕೊಡದಂಗಿದ್ರು. ಆ ಸದು ವಿನಯವನ್ನು ತುಂಬಿಕೊಂಡು ಅವರು ಬಂದಿದ್ರು. ಅಂಥ ನೀಲಾಂಬಿಕಾ ತಾಯಿಯವರ ಕಲ್ಯಾಣದ ಅಂಗಳ ಒಳಗೆ ಬಂದು ತಳಿ ಹೊಡೆದರು ಚಂದಕ್ಕೆ ಅಂತೇಳಿ. ಸಮಚಿತ್ತದ ರಂಗೋಲಿಯು ಒಳ ಹೊರಗು ಧೂಪವು. ಸಮಚಿತ್ತದ ರಂಗೋಲಿ ಎಂಥದೇ ಪರಿಸ್ಥಿತಿ ಬರಲಿ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಧೃತಿಗೆಡದೆ ಅದನ್ನ ಸಂಪೂರ್ಣವನ್ನು ಎದುರಿಸುವಂಥ ಸ್ಥೈರ್ಯ ನೀಲಮ್ಮ ತಾಯಿಯವರಲ್ಲಿತ್ತು. ಅದಕ್ಕಾಗಿ ನನ್ನ ಬದುಕಿನುದ್ದಕ್ಕೂ ಸಮಚಿತ್ತದ ರಂಗೋಲಿಯನ್ನು ಬಿಡಿಸಿದ್ಲು. ಅದಕ್ಕೆ ಒಳಗೆ ಹೊರಗು ಧೂಪವು. ಧೂಪ, ಆ ಸಮಚಿತ್ತದ ರಂಗೋಲಿ ಬಿಡಿಸಿದಾಗ ಒಳಗೊರಗು ಧೂಪ ಅಂತಂದ್ರೆ ಈಗ ಪುಷ್ಪ ಮತ್ತು ಪರಿಮಳ ಏನು ಬೇರೆ ಪಡಿಸೋಕ್ಕೆ ಸಾಧ್ಯ ಇಲ್ಲ. ಹಂಗೆ ನೀಲಮ್ಮ ತಾಯಿಯವರಲ್ಲಿ ಆ ಧೂಪವನ್ನು ಹೆಂಗೆ ಕಂಪು ಸೂಸ್ತಿತ್ತು, ಹೆಂಗೆ ಸುವಾಸನೆ ಬೀರ್ತಿತ್ತು, ಆ ರೀತಿ ನೀಲಮ್ಮ ತಾಯಿಯವರ ವ್ಯಕ್ತಿತ್ವ ಆ ಕಲ್ಯಾಣದಲ್ಲಿ ಒಳಗ ಹೊರಗ ಅಂತರ್ಬಾಹ್ಯವಾಗಿ ಒಂದು ಪರಿಮಳವನ್ನು ಸೂಸುವಂಥ ಕೆಲಸವನ್ನು ತಾಯಿಯವರು ಮಾಡ್ತಿದ್ರು ಅಂತ ಹೇಳ್ತಾರೆ. ಹಾಡಾಡುವ ಹಸಿರಲ್ಲಿ ಕೊಯ್ದಾಡದ ದೀಪವು. ಒಂದು ಬಾಗಲೈತಿ, ಬಾಗಲಿಗೆ ಒಂದು ಹಚ್ಚಲೈತಿ.
ಆ ವಚನದ ಮೇಲೆ ಒಂದು ದೀಪ ಇಟ್ಟಾರೆ. ಆ ವಚನ ದಾಟಿ ಬರುವ ಹೋಗೋರು ಸಾಕಷ್ಟು ಜನ. ಗಾಳಿ ಬಂತಂದ್ರೆ ಗಾಳಿಗೆ ನಂದುವಂಥ ಸಂಭವ ಕೂಡ, ಆ ದೀಪ ನಂದುವ ಸಂಭವ ಕೂಡ ಇರ್ತೈತಿ. ಅಂಥ ಸ್ಥಾನ ಒಳಗೆ ಆ ದೀಪ ಇಟ್ಟಾರ. ಆ ಅಷ್ಟೇ ಹೊಯ್ದಾಡದ ದೀಪವು, ಅದರ ಅಂತ ಬರುವ ಹೋಗುವ ಅಷ್ಟು ಜನ ಇದ್ರೂ ಕೂಡ ಆ ದೀಪ ಹೊಯ್ದಾಡದಂಗ ಶಾಂತವಾಗಿ ಉರಿತೈತಿ. ಆ ದೀಪದಂಗ ನೀಲಮ್ಮ ತಾಯಿಯವರಿಗೆ ಇದ್ರು ಅಂತ. ಹಾದಾಡುವ ಹಸಿರಲ್ಲಿ ಹೊಯ್ದಾಡದ ದೀಪವು ಮಹಾಮನೆಯ ಮಹಾತಾಯಿ ಮಾಸದ ಮಡಿ ಹಾಸಲು, ದಾಸೋಹಕ್ಕೆ ಮೀಸಲಾದ ತೃಪ್ತಿಯ ನಗೆ ಸೂಸಲು ಅಂತ ನೋಡಿ ಚಂದ್ರಕಣಿವೆ ಅವರು ಅವರ ಚಿತ್ರಣವನ್ನು ಎಷ್ಟು ಸುಂದರವಾಗಿ ಮೇಲೆ ಮಾಡ್ಯಾರ. ಮಹಾಮನೆಯ ಮಹಾತಾಯಿ ಮಾಸದ ಮಡಿ ಹಾಸಲು, ದಾಸೋಹಕ್ಕೆ ಮೀಸಲಾದ ತೃಪ್ತಿಯ ನಗೆ ಸೂಸಲು ಅಂತೇಳಿ. ಅದರ ಪ್ರತಿಯೊಬ್ಬರು ತನ್ನ ದಾಸೋಹದಿಂದ ತೃಪ್ತಿಪಡಿಸಿ ಅವರು ನಗುವ ಮಾಡ್ತಿದ್ಲು. ಅದರಿಂದ ತೃಪ್ತವಾಗಿ ಅವರು ಕೂಡ ಯಾವತ್ತು ತೃಪ್ತಿಯಿಂದ ನಗೆ ಸೂಸ್ತಿದ್ರು ಅಂತ ಹೇಳ್ತಾರೆ. ಎಲ್ಲೆಲ್ಲಿಯ ಗಣತಿಂತಿಣಿ ತಣಿದು ಹಾಡಿ ಹರಸಲು, ಭಕ್ತಿಯ ಭಂಡಾರ ತುಂಬಿ ಹರಡಿತು ತಿಂಗಳು, ಅಯ್ಯನ ಕೈ ನೋವು ಎನ್ನಲು ಆಭರಣವ ಕೊಟ್ಟಳು, ಅನುಭಾವದ ಅಲಂಕಾರ ಆಚರಣೆಯ ತೊಟ್ಟಳು ಅಂತೇಳಿ. ಭಕ್ತಿಯ ಭಂಡಾರ ತುಂಬಿ ಎಲ್ಲೆಲ್ಲಿಂದ ಶರಣಗಣಗಳೆಲ್ಲ ಬರ್ತಿದ್ರು. ಈ ಶರಣಗಣ, ಅಮರಗಣ, ಪುರಾತರು, ಪ್ರಮಥರು ಎಲ್ಲರದ್ದು ಒಂದು ವರ್ಣನೆಯನ್ನು ಒಂದು 10-15 ಗಣ ತಿಂತಿಣಿಯ ವರ್ಣನೆಯನ್ನು ಅಣ್ಣವರು ಮಾಡಿದರು. ಅಷ್ಟೆಲ್ಲ ಶರಣರಿಗೆ ಭಕ್ತಿಯ ಭಂಡಾರ ತುಂಬಿಸ್ಕೊಂಡು ಅವಳು ಇರ್ತಿದ್ಲು. ತನ್ನ ಆಭರಣವನ್ನು ಕೊಟ್ಟಲು, ಆದರೆ ಆಕೆ ಅಲಂಕಾರ ರಹಿತವಾಗಿ ಇರಲಿಲ್ಲ. ಯಾವ ಅಲಂಕಾರವನ್ನು ಆಕೆ ಕೊಟ್ಟಳು? ನೀಲಮ್ಮ ತಾಯಿ ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು. ಅನುಭಾವದ ಅಲಂಕಾರ ಯಾವ್ಯಾವ ಹೇಳ್ರಿ? ಅನುಭಾವದ ಅಲಂಕಾರ ಅಂತಂದ್ರೆ ನಾವೀಗ ಬಾಹ್ಯ ಅಲಂಕಾರ, ಅಂತರ ಅಲಂಕಾರ ಎರಡೂ ನಾವು ಹೇಳ್ಬೋದು. ಬಾಹ್ಯ ಅಲಂಕಾರ ಯಾವ್ರಿ? ಲಿಂಗ, ಇಷ್ಟಲಿಂಗ, ವಿಭೂತಿ, ರುದ್ರಾಕ್ಷಿ, ಇವೆಲ್ಲ ಬಾಹ್ಯ ಅಲಂಕಾರಗಳು. ಅಂತರ ಅಲಂಕಾರಗಳಂತಂದ್ರೆ ಸದ್ವಿನಯ, ಸದಾಚಾರ, ಸಚ್ಚಿಂತನೆ, ಇವೆಲ್ಲ ಆಂತರಿಕ ಅಲಂಕಾರಗಳು. ಈ ಅಲಂಕಾರಗಳನ್ನು ಆ ತಾಯಿ ಅಲಂಕಾರ ಹೊತ್ತುಕೊಂಡು ಇದ್ಲು, ಆಚರಣೆಯ ತೊಟ್ಟಳು ಅಂತ ಹೇಳ್ತಾರೆ. ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ, ಅರಳಾದಳು ಲಿಂಗದಲ್ಲಿ ಪರಿಮಳ ಸೂತ ಪೂಜೆಗೆ, ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡಲಿಗೆ, ಹಾಗೆ ಹೊರಟು ಹೋದರನ್ನ ಕಲ್ಯಾಣದ ಕುಡಲಿಗೆ. ಅದ ನೀಲಮ್ಮ ತಾಯಿ ಅವತ್ತು ಜೊತೆಯಾಗಿದ್ರು. ನೀಲಮ್ಮ ತಾಯಿ ಬಸವಣ್ಣನ ನೆರವಾದ್ಲು. ಆದರೆ ಬಸವಣ್ಣನವರು ತನ್ನ ನೋವು ನಲಿಗಳನ್ನು, ದುಃಖ ದುಮ್ಮಾನಗಳನ್ನು ತಾಯಿಯವರಲ್ಲಿ ಹಂಚಿಕೊಳ್ಳಿಲ್ಲ. ತಾಯಿ ತನ್ನ ಸ್ವಂತ ತಾಯಿ ಆದಂಥ ದುಃಖ ದುಮ್ಮಾನಗಳನ್ನು ಬಸವಣ್ಣನವರಲ್ಲಿ ಹೇಳ್ಕೊಳ್ಳಿಲ್ಲ. ಏನು ಗ್ರಹಿಸಿದ್ರು ಕೂಡ ತತ್ವ ಸೈದ್ಧಾಂತಿಕ ಚಿಂತನೆಯನ್ನು ಮಾಡಿದರು, ತಾತ್ವಿಕ ಚಿಂತನೆಯನ್ನು ಮಾಡಿದರು ಹೊರತು ತನ್ನ ವೈಯಕ್ತಿಕವಾದಂಥ ನೋವನ್ನು ಅವರು ಹಂಚಿಕೊಳ್ಳಿಲ್ಲ. ಶರಣರಿಗೆ ಆದಂಥ ನೋವನ್ನು ಹಂಚಿಕೊಂಡ್ರು. ಆದರೆ ತಮ್ಮ ವೈಯಕ್ತಿಕ ದುಃಖ ದುಮ್ಮಾನಗಳನ್ನು ಒಬ್ಬರ ಜೊತೆ ಒಬ್ಬರು ಹಂಚಿಕೊಳ್ಳಿಲ್ಲ ಅವರು. ಬಸವಣ್ಣವರು ಹಂಗ ಕಲ್ಯಾಣಕ್ಕೆ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಕೂಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ನೋಡಿರೆ, ನೀಲಾಂಬಿಕೆ ನೆನಪಾದಳು ಬೇಗನೆ ಕರೆ ತನ್ನಿರೆ ಅಂತೇಳಿ. ಕರಸ್ಥಳದ ಬಸವರೂಪು ಪರಿಣಾಮವನ್ನು ಮೀರಿಸಿ, ಬಸವಯ್ಯನು ಮಾಡಿದಾಟ ಲಿಂಗದೆಡೆಗೆ ತೋರಿಸಿ. ಅಲ್ಲಿ ಇಲ್ಲಿ ಉಭಯ ಬಳಿದು ಅಂಗೈಯಲ್ಲಿ ಸಂಗಮ, ಅಲ್ಲಿದ್ದವರು ಇಲ್ಲಿಲ್ಲವೇ ಜಗದ ಜೀವ ಜಂಗಮ. ನೀಲಾಂಬೆಯ ನಿಲುವಿನಲ್ಲಿ ಮಹಾಲಿಂಗ ಹೊಳೆಯಲು, ಬಸವಣ್ಣನ ಭಕ್ತಿ ಕಳಶ ಸಂಗಮ ನಡಿ ತೊಳೆಯಲು. ಗಾಳಿಯಾಗಿ ಮಹಾಬೆಳಗು ಸಂದಿತು, ಪ್ರಾಣಲಿಂಗದಲ್ಲಿ ಕರಗಿ ನೀಲಾಂಬರ ಮಿಂಚಿತು. ಆದರೆ ನೀಲಾಂಬಿಕೆಯ ಸಂಪೂರ್ಣ ಜೀವನವನ್ನು, ಬದುಕನ್ನು ಚಂದ್ರಕಣಿಯವರು ಬಹಳ ಚೆನ್ನಾಗಿ ಈ ಒಂದು ಕಾವ್ಯದಲ್ಲಿ ಅವರು ಹಿಡಿದಿಟ್ಟಾರೆ. ಅದಕ್ಕೆ ಅಂಥ ನೀಲಾಂಬಿಕೆ ತಾಯಿಯವರು ತಂಗಡಿಗೆಯಲ್ಲಿ ಗಾಳಿಯಾಗಿ ಅಂದರೆ ಬಯಲಾಗಿ ಆ ಲಿಂಗದಲ್ಲಿ ಪ್ರಾಣವನ್ನು ಒಂದಾಗಿಸಿ ಸಮರಸಗೊಳಿಸಿ ನೀಲಮ್ಮ ತಾಯಿಯವರು ತಂಗಡಿಗೆಯಲ್ಲಿ ಐಕ್ಯರಾದರು ಅಂಥೇಳಿ ಆ ವಚನಗಳ ಮೂಲಕ ನಮಗೆ ತಿಳಿದು ಬರುವಂಥ ವಿಷಯ ಆಗ್ತೈತಿ. ಅದಕ್ಕೆ ಅಂಥ ನೀಲಮ್ಮ ತಾಯಿಯವರು ಸಾಕಷ್ಟು ಶರಣರು ತಮ್ಮ ವಚನಗಳಲ್ಲಿ ಹೊಳೆಯರು.
ಈಗ ಆಗಲೇ ಹೇಳಿದಾಗ ತಮ್ಮ ಸ್ವಂತದ ಬಗ್ಗೆ ಯಾವ ಶರಣರು ತಮ್ಮ ವಚನಗಳಲ್ಲಿ ಹೇಳ್ಕೊಂಡಿಲ್ಲ. ಆದರೆ ಇನ್ನು ಉಳಿದ ಶರಣರಿಂದ ತಮಗೆ ಏನ ಸಿಕ್ತು ಅನ್ನೋದನ್ನು ಮಾತ್ರ ಎಲ್ಲರೂ ಹೇಳ್ಯಾರ. ಬಸವಣ್ಣನವರು ಕೂಡ ಹೇಳ್ತಾರೆ, ಮಾಲಾಡ ಚಂದ್ರಯ್ಯ, ಡೋಹರ ಕಕ್ಕಯ್ಯ, ಮಡಿವ ಮಾಚಾರ್ಯ ಅರಂತ ನಾ ಭಿಕ್ಷೆ ಪಡೆದ್ರಿಂದ ನನ್ನ ಭಿಕ್ಷೆ ಪಾತ್ರೆ ತುಂಬಿತ್ತು, ಎನ್ನ ಭಕ್ತಿ ಪಾತ್ರೆ ತುಂಬಿತ್ತು ಅಂತ ಹೇಳಿ ಬಸವಣ್ಣನವರು ಕೂಡ ಶರಣರ ಬಗ್ಗೆ ವಚನಗಳಲ್ಲಿ ಹೇಳ್ಕೊತಾರೆ. ಅದೇ ರೀತಿ ಸಿದ್ದರಾಮೇಶ್ವರ ತ್ರಿಪದಿಗಳಲ್ಲಿ ನೀಲಮ್ಮ ತಾಯಿ ಮತ್ತು ಬಸವಣ್ಣ ಇವರಿಬ್ಬರನ್ನು ಭಾಳ ಚೆನ್ನಾಗಿ ಒಗಡಿ ಆ ತ್ರಿಪದಿಗಳನ್ನು ಬರ್ತಾರೆ. ಎಮ್ಮಪ್ಪ ಬಸವಣ್ಣ, ಎಮ್ಮವ್ವೆ ನೀಲಮ್ಮ, ಎಮ್ಮಯ್ಯ ಪ್ರಭುರಾಯ ಚನ್ನಬಸವ, ಇನ್ನುಳಿದ ಶರಣರ ಚರಣಕ್ಕೆ ಶರಣಂದು ನನ್ನೆನಾದೇನು ಗುರುವೆ ಯೋಗಿನಾಥ ಅಂತ ಹೇಳಿ ವಚನಗಳಲ್ಲಿ ಹೇಳಿದ್ರೆ, ಇನ್ನೊಂದು ವಚನಗಳಲ್ಲಿ ಹೇಳ್ತಾರಲ್ಲ, ಹೆತ್ತವ್ವೆ ನೀಲಮ್ಮ ಮುತ್ತವ್ವೆ ಮಹಾದೇವಿ, ಎತ್ತಿ ಸಲಹಿಗಳಕ್ಕ ನಾಗಲಾಯಿ ತಾಯಿ, ಇಟ್ಟ ಬಾರೆಂದು ತಂಬೂಲ ಪ್ರಸಾದವಿತ್ತ ಮುಕ್ತಾಯತ್ತೆಗೆ ಶರಣು ಯೋಗಿನಾಥ. ನೀಲಮ್ಮ ತಾಯಿ ಜೊತೆ ಅಕ್ಕ ನಾಗಮ್ಮನವರನ್ನು, ಅಕ್ಕ ಮಹಾದೇವಿಯವರನ್ನು, ಮುಕ್ತಾಯಕ್ಕರನ್ನು ಸಿದ್ದರಾಮೇಶ್ವರು ಈ 2 ವಚನಗಳಲ್ಲಿ ನೆನೀತಾರೆ. ಅಂತ ನೀಲಮ್ಮ ತಾಯಿಯವರ ಸ್ಮರಣೆ ಮಾಡಿದ್ದು ಇವತ್ತು ನಮ್ಮದು ಪುಣ್ಯ ಅಂತೇಳಿ ಭಾವಿಸುತ್ತಾ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದಿರಿ. ಶಾಂತಚಿತ್ತರಾಗಿ ಅಣ್ಣನವರ ಮಾತಂತೂ ಬಹಳ ಎತ್ತರಕ್ಕೆ ಇತ್ತು. ಅದೇ ರೀತಿ ಬಸವಣ್ಣನವರ ಒಂದು ಬದುಕನ್ನು ಅವ್ರ ಚಿತ್ರ ನೀಲಮ್ಮ ತಾಯಿ ದೃಷ್ಟಿಯಲ್ಲಿ, ಇನ್ನು ಉಳಿದ ಶರಣರ ದೃಷ್ಟಿಯಲ್ಲಿ ನೀಲಮ್ಮ ತಾಯಿ ಹೆಂಗಿದ್ರು ಅನ್ನೋದನ್ನು ನಾನು ನನ್ನ ಅನುಭವವನ್ನು ತಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇನೆ. ಅದೇ ರೀತಿ ಈ ಶ್ರೀ ಗುರುಬಸವ ಮಹಾಮನೆಯ ಪರಿಸರ ಬಹಳ ಸುಂದರವಾದಂಥ, ಅದರ ಜೊತೆ ನಿಸರ್ಗ ಕೂಡ ನಮಗೆ ಇವತ್ತು ಸಾಥ್ ಕೊಡ್ತೈತಿ. ಇಷ್ಟು ದಿನ ನಾವು ಬಿಸಿಲಿನ ಬೆಳೆಗಳಿದ್ದೀವಿ, ಆದರೆ ಈ 10-12 ದಿನದಿಂದ ಸತತವಾಗಿ ಮಳೆ ಸುರಿದು ಒಂದು ವಾತಾವರಣವೂ ಕೂಡ ತಂಪಾಗಿ ಮಾಡೈತಿ. ನಿಜವಾಗಿ ಇವತ್ತು ನಾವು ಕಲ್ಯಾಣದಲ್ಲಿನ ಅದೇನೇನೋ ಅಂಥೇಳಿ ಇವತ್ತು ನಮಗೆ ಭಾಸವಾಗತೈತಿ. ಅಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು 2 ನುಡಿಗಳನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಬಸವಣ್ಣವರ ಪಾದಕ್ಕೆ ನನ್ನ 2 ಮಾತನ್ನು ಸಮರ್ಪಿಸ್ತೇನೆ. ಶರಣಾರ್ಥಿಗಳು.